ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾವು ಕರ್ನಾಟಕದಲ್ಲಿದ್ದೇವೆ. ಇದು ಕರುನಾಡು, ಇದು ನಮ್ಮ ಹೆಮ್ಮೆಯ ನಾಡು. ಈ ನಾಡಿನ ಶಾಂತಿ ಕದಡುವಂತಹ ಪ್ರಯತ್ನ ಯಾರೇ ಮಾಡಿದರೂ ಕೂಡ, ಅವನು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟವನಾಗಿರಲಿ, ಅವನ ವಿರುದ್ಧ ಕೂಡ ಇದೇ ರೀತಿಯಾದಂತಹ ಒಗ್ಗಟ್ಟಿನ ಧ್ವನಿ ಖಂಡಿತವಾಗಿಯೂ ಮೊಳಗುತ್ತೆ. ಅದಕ್ಕೆ ಉದಾಹರಣೆ ಇವತ್ತು ಹಾಸನದ ಈ ಮುಸ್ಲಿಂ ಬಾಂಧವರು ಈ DC ಆಫೀಸ್ನಿಂದ ನಾವು ಯಾಕೆ ಇಲ್ಲಿ ಸೇರಿದ್ದೇವೆ? ನಾವು ಭಾವನಾತ್ಮಕವಾಗಿ ಆಲೋಚನೆ ಮಾಡಬಾರ್ದು. 3-4 ವಿಚಾರಗಳನ್ನು ನಾನು ಬಹಳ ಜವಾಬ್ದಾರಿಯುತದಿಂದ ಹೇಳ್ತಾ ಇದ್ದೇನೆ. ಮಾಧ್ಯಮದ ಮಿತ್ರರು ಇದನ್ನು ಇಲ್ಲಿಯ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ತಲುಪಿಸಬೇಕು, ಇಲ್ಲಿಯ DGP ಕರ್ನಾಟಕ ಅವರಿಗೂ ತಲುಪಿಸಬೇಕು, ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಪತ್ರವನ್ನು ಕೊಡಲಿಕ್ಕಿದ್ದೇವೆ. ಮೊಟ್ಟ ಮೊದಲನೇ ವಿಚಾರ, ಒಬ್ಬ ರಾಜಕಾರಣಿ ಜಮೀರ್ ಅಹಮದ್ ಖಾನ್, ಇನ್ನೊಬ್ಬ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರ ವಿರುದ್ಧ ಏನೋ ಒಂದು ಬಣ್ಣದ ವಿಚಾರದಲ್ಲಿ ತಪ್ಪು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದನ್ನ ನಾಗರಿಕ ಸಮಾಜ ಯಾವತ್ತೂ ಕೂಡ ಒಪ್ಪಲ್ಲ. ನಾವು ಅದನ್ನು ಖಂಡಿಸ್ತೇವೆ. ಯಾವ ಒಂದು ವ್ಯಕ್ತಿಯನ್ನ ಅವನ ಧರ್ಮದ ಆಧಾರದಲ್ಲಾಗಿರಲಿ, ವರ್ಣದ ಆಧಾರದಲ್ಲಾಗಿರಲಿ, ವರ್ಗದ ಆಧಾರದಲ್ಲಾಗಿರಲಿ, ಜಾತಿಯ ಆಧಾರದಲ್ಲಾಗಿರಲಿ ಅವನನ್ನ ಟೀಕಿಸುವಂತಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶನೇ ಇಲ್ಲ. ಇದು ನಾವು ಕೂಡ ಖಂಡಿಸ್ತೇವೆ. ಮೊದಲನೇ ವಿಚಾರ. ಎರಡನೇ ವಿಚಾರ, ಯಾರು ಆ ಹೇಳಿಕೆಯನ್ನು ಕೊಟ್ಟಿದ್ರು, ಕರ್ನಾಟಕ ರಾಜ್ಯದ ಒಬ್ಬ ಮಿನಿಸ್ಟರ್ ಅವರು ಸ್ವತಃ ಕ್ಷಮೆಯನ್ನ ಯಾಚಿಸಿದ್ದಾರೆ. ನಾನು ನೀವು ಕ್ಷಮೆ ಯಾಚಿಸುವಂತ ಅವಶ್ಯಕತೆ ಇಲ್ಲ, ಅವರೇ ಕ್ಷಮೆಯನ್ನ ಯಾಚಿಸಿದ್ದಾರೆ. ಅಲ್ಲಿಗೆ ಪ್ರಕರಣ ಸುಖಾಂತ್ಯ ಆಯಿತು. ಇನ್ನು ಎರಡನೇ ವಿಚಾರ, ಒಂದು ವೇಳೆ ಈ ಪಿಂಪ್ ಒಬ್ಬ 10 ನಟೋರಿಯಸ್ ಕೇಸ್ಗಳಲ್ಲಿ ಬಂಧನಕ್ಕೊಳಗಾಗಿ ಇದ್ರೀಸ್ ಪಾಷಾ ಎಂಬುವಂತಹ ಒಬ್ಬ ಯುವಕನ ಕೊಲೆಯಲ್ಲಿ ನೇರ ಭಾಗಿದಾರನಾಗಿದ್ದಂತಹ ಪೊಲೀಸರು 10 ಬಾರಿ ಬಂಧನ ಮಾಡಿದ್ದಾರೆ. 10 ಬಾರಿ ಕೂಡ ಜಾಮೀನಿನ ಮೇಲೆ ಹೊರಗಡೆ ಇರುವಂತಹ ಒಬ್ಬ ಪುಡಿ ರೌಡಿ, ಅವನ ಬಗ್ಗೆ ಮಾತಾಡ್ಲಿಕ್ಕೆ ಅವನು ಏನು ದೊಡ್ಡ ಘನಾಂಧಾರಿ ಕೆಲಸ ಮಾಡಲಿಲ್ಲ. ಅವನು ಯಾವ ಲಾಯಕ್ಕೂ ಕೂಡ ಇಲ್ಲ. ನಮ್ಮ ಬಾಯಿಯಲ್ಲಿ ಅವನ ಮಾತೇ ಬರಬಾರ್ದು. ಆದ್ರೆ ಅವನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಎತ್ತಿರುವಂತ ಪ್ರಶ್ನೆ ಏನಿದೆ, ಅದು ಕರ್ನಾಟಕದ ಲಕ್ಷಾಂತರ ಜನರ ಮೊಬೈಲಿಗೆ ಸರ್ಕ್ಯುಲೇಟ್ ಆಗಿದೆ. ಅದಕ್ಕೆ ಈ ಹಾಸನದ DC ಆಫೀಸ್ ಮುಂಭಾಗದಿಂದ ಅವನು ಎತ್ತಿರುವಂತ ಪ್ರಶ್ನೆಗೆ ಅವನಿಗೆ ಉತ್ತರ ಅಲ್ಲ, ಇದು ತಿಳ್ಕೊಳ್ಬೇಕು. ಅವನು ಯಾರು ಉತ್ತರ ಕೊಡ್ಲಿಕ್ಕೆ? ಅವನೊಬ್ಬ ಪಿಂಪು, ಪುಡಿ ರೌಡಿ, ಅವನು ಒಬ್ಬ ರೌಡಿ ಶೀಟರ್. ಅವನಿಗೆ ಉತ್ತರ ಕೊಡ್ಲಿಕ್ಕೆ ಅವನು ದೊಡ್ಡ ಘನಾಂಧಾರಿ ಕೆಲಸ ಮಾಡಲಿಲ್ಲ. ಆದ್ರೆ ಏನು ಲಕ್ಷಾಂತರ ಜನರಿಗೆ ಅವನ ವಿಡಿಯೋ ಸರ್ಕ್ಯುಲೇಟ್ ಆಗಿದೆ, ಅವರಿಗೆ ಕೆಲವೊಂದು ಸತ್ಯ ವಿಚಾರಗಳನ್ನ ತಿಳಿಸ್ಲಿಕ್ಕೆ ನಾವು ಇಲ್ಲಿ ಸೇರಿದ್ದೇವೆ. ಆ ಪುನೀತ್ ಕೆರೆಹಳ್ಳಿ ಒಬ್ಬ ಪಿಂಪಿಗೆ ಏನಾದ್ರೂ ಜಮೀರ್ ಅಹಮದ್ ರವರ ಮೇಲೆ ಆಕ್ಷೇಪ ಇದ್ರೆ ಅವರ ವಿರುದ್ಧ ಕಾನೂನು ಪ್ರಕ್ರಿಯೆ ಉಂಟು. ಕಂಪ್ಲೇಂಟ್ ಕೊಡ್ಲಿ, ಬೇಕಾದಂತಹ ಕಾನೂನು ರೀತಿ ಕ್ರಮ ಕೈಗೊಳ್ಳಿ, ನಮ್ಮ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಜಮೀರ್ ಅಹಮದ್ ಖಾನ್